ದೇವೇಗೌಡರು ಮಾತನಾಡ್ತಿದ್ದಾರೆ. ಕೆಟ್ಟ ದುರಂತ ನಮ್ಮ ಪಕ್ಷದ ಆಸ್ತಿ ನಮಗೆ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ವಿಧಿಯ ಆಟ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ನೋಡಿ. ಇದು ಎಷ್ಟೇ ಹೇಳಿದ್ರು ಅಷ್ಟೇ, ಈ ಘಟನೆ ಅತ್ಯಂತ ಕೆಟ್ಟದ ಘಟನೆ. ಇದು ನಮ್ಮ ಪಕ್ಷದ ಆಸ್ತಿಗಳು, ನಮ್ಮ ಬಲಭುಜ ಈ ಕ್ಷೇತ್ರದಲ್ಲಿ ಇವತ್ತು ಕಳಚಿಕೊಂಡು ಬಿದ್ದು ಹೋಗಿದೆ. 7 ಜನ ನಮ್ಮ ಪಕ್ಷದ ಆಸ್ತಿ. ನನ್ನ ಕೆಟ್ಟ ದುರಂತ ಇದು. ಈ ವಿಶ್ವದಲ್ಲೇ ಏನು ಟೆರರಿಸ್ಟ್ ಪ್ರಾಬ್ಲಮ್ ಇದೆ, ಇದನ್ನು ನಿಗ್ರಹ ಮಾಡುವವರೆಗೂ ಪ್ರಪಂಚದಲ್ಲಿ ಶಾಂತಿ ಇರೋದಿಲ್ಲ. ಈಗ ನಾವು ಆ ಕುಟುಂಬದವ್ರಿಗೆ ದುಃಖದ ಶಕ್ತಿ ತುಂಬಿಕೊಳ್ಳೋ ಭಗವಂತ ಶಕ್ತಿ ಕೊಡ್ಲಪ್ಪ ಅಂತ, ಮೃತರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈಗ 4 ಜನದ ಬಾಡಿ ಬಂದಿದೆ, ಇನ್ನೂ 3 ಜನದ ಬರಬೇಕು. ಇವರೆಲ್ಲ ನಮ್ಮ ಪಕ್ಷದ ಒಂದು ಶಕ್ತಿ. ನಮಗೆ 7 ಜನವೇ ನಮಗೆ ಒಂದು ಆಧಾರ ಸ್ತಂಭವಾಗಿದ್ದರು. ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಅತ್ಯಂತ ಹೇಯವಾದ ಕೃತ್ಯದಿಂದ ದುರ್ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬದವ್ರಿಗೆ ಈ ದುಃಖವನ್ನು ಸಹಿಸಿಕೊಳ್ಳಲಿಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾರೆ. The terrorist activity is all over, and this is one of the major crises in the whole world. You can't, unless we demolish these terrorist activities, there will be no peace and harmony in the world. And that's why the decision was taken in the United Nations General Assembly. Almost all the countries have agreed to destroy these terrorist activities. But this is a long drawn battle. I hope and trust almost all the world community should come together to destroy these terrorist activities, to put a peaceful society. Only after destroying this type of heinous terrorist activities.